ಆದಂಗೆ ಅನ್ನಿಸ್ತಿದೆ. ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಮ್ಯಾಗಿ ನೂಡಲ್ಸ್ ತಿನ್ಬೇಕು ಅನ್ನಿಸ್ತಿತ್ತು. ಬಾಯಲ್ಲೆಲ್ಲ ನೀರೇ ಇಳಿತಿತ್ತು. ಮನೆಗೆ ಬಂದ ತಕ್ಷಣ ಹೆಂಗೂ ಒಂದು ನೂಡಲ್ಸ್ ಪ್ಯಾಕೆಟ್ ಸಿಕ್ತು. ಲಾವಿಷ್ಗೆ ಮತ್ತೆ ಗಿರೀಶಂಗೆ ಸಿಕ್ಕಿರ್ಲಿಲ್ಲ. ನನ್ನ ಪುಣ್ಯಕ್ಕೆ ನನಗೆ ಸಿಕ್ಬಿಡ್ತು. ಒಳ್ಳೆ ಮ್ಯಾಗಿ ನೂಡಲ್ಸ್ ಮಾಡ್ಕೊಂಡಿದ್ದೀನಿ. ಹೊಟ್ಟೆ ತುಂಬ ತಿನ್ಬಿಟ್ಟು ಆಮೇಲೆ ಟಿವಿ ನೋಡ್ತೀನಿ. ಮ್ಯಾಗಿ ನೂಡಲ್ಸು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಿದೆ. ಚೆನ್ನಾಗಿ ತಿಂದು ತೇಗ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂತೀನಿ. ಐ ಚುಪ್ಪಿ ಅಕ್ಕ, ನೂಡಲ್ಸ್ ತಿಂತಿದ್ಯಾ? ನನಗೂ ಕೊಡೆ. ನೂಡಲ್ಸ್ ನನಗೂ ತಿನ್ಬೇಕು ಅಂತ ಆಸೆ ಆಗಿತ್ತು. ಅಲ್ಲೊಂದು ಪ್ಯಾಕೆಟ್ ಇತ್ತು, ನನಗೆ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ. ಅದಕ್ಕೆ ಸುಮ್ಮನಾದೆ. ಅಮ್ಮನ ಹತ್ರ ಮಾಡಿಸ್ಕೊಳ್ಳೋಣ ಅಂತಿದ್ದೆ, ನೀನೇ ಮಾಡ್ಕೊಂಡ್ಬಿಟ್ಟ. ನಂಗೊಂಚೂರು ಶೇರ್ ಮಾಡೆ, ಅರ್ಧ ಕೊಡೆ. ಏ ಹೋಗೋ ಲಾವಿಶ್, ಇದನ್ನ ನಾನ್ ಮಾಡ್ಕೊಂಡಿರೋದು. ಬೇಕಂದ್ರೆ ಅಮ್ಮನ ಹತ್ರ ಮ್ಯಾಗಿ ನೂಡಲ್ಸ್ ಮಾಡಿಸ್ಕೊಂಡು ತಿನ್ನೋಗು. ನಾನಂತೂ ಯಾರಿಗೂ ಕೊಡಲ್ಲ, ನಿನಗೂ ಕೊಡಲ್ಲ, ಗಿರೀಶಂಗೂ ಕೊಡಲ್ಲ. ಇದು ನಂದು. ಇದ್ರಲ್ಲಿ ಜಾಸ್ತಿ ಖಾರ ಮಿರ್ಚಿ ಮಸಾಲೆ ಹಾಕಿ ಖಾರವಾಗಿ ಮಾಡಿದ್ದೀನಿ. ಹೋಗು. ಏನು ಖಾರ ಇಲ್ಲ, ನನಗೆ ಗೊತ್ತು ನೀನು ಖಾರ ಮಾಡಿರಲ್ಲ. ಅದ್ರಲ್ಲಿ ನೋಡಲ್ಲಿ, ಅದ್ರಲ್ಲಿ ಮೆಣಸಿನ್ಕಾಯೂ ಇಲ್ಲ, ಕೆಂಪು ಮಸಾಲೆ ಪುಡಿನೂ ಇಲ್ಲ. ಸ್ವಲ್ಪ ಕೊಡೆ ಚುಪ್ಪಿ ಅಕ್ಕ, ತಿಂತೀನಿ, ಆಸೆ ಆಗ್ತಿದೆ ಕಣೆ. ಕೊಡಲ್ಲ ಲಾವಿಶ್, ಕೊಡಲ್ಲ ಅಂದ್ರೆ ಕೊಡಲ್ಲ. ನಾನು ಸ್ಕೂಲಿಂದ ಆಸೆ ಮಾಡ್ಕೊಂಡ್ ಬಂದೀನಿ ಮ್ಯಾಗಿ ನೂಡಲ್ಸ್ ತಿನ್ಬೇಕು ಅಂತ. ನಿನಗಂತೂ ಕೊಡಲ್ಲ. ಹೋಗಿ ಅಮ್ಮನ ಹತ್ರ ಮಾಡಿಸ್ಕೊ. ಸರಿ ಬಿಡು, ಆಯ್ತು. ಅಮ್ಮನ ಹತ್ರನೇ ಹೇಳ್ಬಿಟ್ಟು ಹೊಸ ಮ್ಯಾಗಿ ಪ್ಯಾಕೆಟ್ ತಂದು ಹೊಸ ಮ್ಯಾಗಿನೇ ಮಾಡಿಸ್ಕೊಂಡು ತಿಂತೀನಿ. ನಾ ತಿನ್ನಕ್ ಕುತ್ಕೊಂಡೆ ಸಾಕು. ಅದು ಎಲ್ಲೆಲ್ಲಿದ್ದವನು ಓಡೋಡ್ ಬಂದ್ಬಿಡ್ತಾನ. ಮೂಗಷ್ಟು ಶಾರ್ಪು ನಮ್ ಲಾವಿಷ್ಟು. ಒಳ್ಳೆ ತಿನ್ನೋದೇನಾದ್ರೂ ತಿಂಡಿ ಘಮ ಬಂದ್ಬಿಟ್ರೆ ಅಲ್ಲೇ ಹಾಜರಾಗ್ಬಿಡ್ತಾನೆ. ಹಬ್ಬ ಸದ್ಯ ಹೆಂಗೋ ಹೋದ. ನೆಮ್ಮದಿಲಿ ಇವಾಗ ಮ್ಯಾಗಿ ತಿಂತೀನಿ. ಯಾರು ಬಂದು ಕೇಳಲಿಲ್ಲ ಅಂದ್ರೆ ಸಾಕಪ್ಪ ದೇವ್ರೇ. ಚುಪ್ಪಿ ಅಕ್ಕ, ಏನು ಮತ್ತೆ ನಿನ್ ಪ್ರಾಬ್ಲಮ್ಮು? ನಾನು ನೆಮ್ಮದಿಯಲ್ಲಿ ಮ್ಯಾಗಿ ತಿನ್ನೋಣ ಅಂತ ಕುತ್ಕೊಂಡ್ರು ಒಂದು ನೆಮ್ಮದಿ ಕೊಡಲ್ವಲ್ಲ. ಒಂದು ತುತ್ತು ಕೂಡ ಬಾಯಿಗೆ ಹಾಕಿಲ್ಲ. ಬಂದು ಯಾಕೋ ಡಿಸ್ಟರ್ಬ್ ಮಾಡ್ತೀಯ ಲಾವೇಶ್? ಅಯ್ಯೋ ಚುಪ್ಪಿ ಅಕ್ಕ, ಸೀರಿಯಸ್ ಮ್ಯಾಟ್ರ್ ಕಣೆ. ಸೀರಿಯಸ್ ಮ್ಯಾಟ್ರ್ ಹೇಳು. ಮ್ಯಾಗಿ ತಿನ್ನೋದೇ ಇವಾಗ ನನಗೆ ಇಂಪಾರ್ಟೆಂಟ್ ಮ್ಯಾಟ್ರು. ಅದೇನು ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡು. ನೀನೇನಾ ಮ್ಯಾಗಿ ಮಾಡ್ಕೊಂಡಿದ್ದು? ಹೌದು. ಅಯ್ಯೋ ಚುಪ್ಪಿ ಅಕ್ಕ, ನೀನ್ ಗ್ಯಾಸ್ ಆಫ್ ಮಾಡಿಲ್ವಲ್ಲಿ? ಫುಲ್ ಅಡುಗೆ ಮನೆಯೆಲ್ಲ ಗ್ಯಾಸ್ ವಾಸನೆ ಬರ್ತಿದೆ. ಇನ್ನೊಂದು ಸ್ವಲ್ಪ ತಾದ್ರೆ ಮನೆನೇ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಮ್ಮಂಗೆ ಅಜ್ಜಿಗೆಲ್ಲಾದ್ರೂ ಗೊತ್ತಾದ್ರೆ ನಿನಗೆ ಸರಿ ಹೊಡಿತಾರೆ. ನೋಡ್ತಿರು. ಅಡುಗೆ ಮನೇಲಿ ಹೋಗಿ ಫಸ್ಟ್ ಗ್ಯಾಸ್ ಆಫ್ ಮಾಡಿ ಚುಪ್ಪಿ ಅಕ್ಕ. ನೀನ್ ಮ್ಯಾಗಿ ಮಾಡ್ಕೊಳ್ಳುವಾಗ ಗ್ಯಾಸ್ ಆಫ್ ಮಾಡೋದನ್ನ ಮರ್ತು ಬಿಟ್ಟಿದೀಯಾ? ಅಯ್ಯೋ ದೇವ್ರೆ, ನಿಜವಾಗ್ಲೂ ನಾನು ಗ್ಯಾಸ್ ಆಫ್ ಮಾಡೋದು ಮರ್ತು ಬಿಟ್ಟಿದ್ದೇನೇನು? ದೇವ್ರೆ, ಅಮ್ಮ ಅಜ್ಜಿ ಬರೋಕ್ಕಿಂತ ಮುಂಚೆ ಫಸ್ಟ್ ಗ್ಯಾಸ್ ಆಫ್ ಮಾಡ್ತೀನಿ. ತಲೆ ಹಾಟೆ, ಗ್ಯಾಸ್ ಆನ್ ಮಾಡಿಟ್ಟಿದ್ದೀನಿ ಅಂತ ಹೇಳೋದ್ಬಿಟ್ಟು ಅಲ್ಲೇ ಆಫ್ ಮಾಡಿ ಬರೋದಲ್ವಾ? ಅಯ್ಯೋ ದೇವ್ರೆ, ಮನೆ ಎಲ್ಲಾದ್ರೂ ಬೆಂಕಿ ಎತ್ಕೊಂಡು ಉರಿದು ಬಿಟ್ರೆ ಏನ್ ಮಾಡೋದು? ಅದಕ್ಕಿಂತ ಮುಂಚೆ ಫಸ್ಟ್ ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲಾಂದ್ರೆ ಅಮ್ಮ ಸರಿ ಬಂದು ನನಗೆ ಗ್ರಾಚಾರ ಬಿಡ್ಸಾಕುತ್ತೆ. ಹಂಗೆ ಆಗಬೇಕು, ಅಲ್ಲಿ ಮರೆಯಬೇಕು. ನನಗೆ ಮ್ಯಾಗಿ ನೂಡಲ್ಸ್ ಕೊಡಲ್ಲ ಅಂತ ಆಟ ಆಡಿಸ್ತೀಯಾ? ಇವಾಗ ನೋಡು, ಈ ಬೌಲಲ್ಲಿರೋ ಮ್ಯಾಗಿನೆಲ್ಲ ನಾನು ಒಬ್ಬನೇ ತಿಂದಾಕ್ತೀನಿ. ಒಬ್ಬನೇ ತಿಂದು ತೇಗಿ ಮಜ್ಜಾ ಮಾಡ್ತೀನಿ. ಬೇಗ ಚುಪ್ಪಿ ಅಕ್ಕ ಅಡುಗೆ ಮನೆಗೆ ಹೋಗಿ ಬರೋಷ್ಟ್ರೊಳಗಡೆ ಚೆನ್ನಾಗಿ ತಿಂದ್ಬಿಡ್ತೀನಿ. ಸೂಪರ್ ಟೇಸ್ಟಿ ಆಗಿದೆ. ಎಷ್ಟು ಚಂದ ಮಾಡಿದಾಳೆ ನಮ್ಮ ಚುಪ್ಪಿ ಅಕ್ಕ ಮ್ಯಾಗಿನ. ಇನ್ನು ಎಲ್ಲ ಬಳ್ಕೊಂಡು ತಿನ್ಬಿಡ್ತೀನಿ. ತುಂಬಾ ಟೇಸ್ಟಿ ಆಗಿತ್ತು. ಆಹಾ, ನೆಮ್ಮದಿ ಆಯ್ತು. ಇವಾಗ ಚೆನ್ನಾಗಿ ಆಟ ಆಡ್ಕೊ ಬರ್ತೀನಿ. ಚುಪ್ಪಿ ಅಕ್ಕ ಇಲ್ಲಿ ಬಂದು ನನಗೆ ಬೈದು ಹೊಡೆಯಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆದ್ರೆ ಒಳ್ಳೇದು. ಐಡಿಯಾ ಮಾಡ್ದೆ ಲಾವಿಶ್ ನೀನು. ಫುಲ್ ಬುದ್ಧಿವಂತ. ಚುಪ್ಪಿ ಅಕ್ಕನೇ ಫುಲ್ ಟ್ಯಾಲೆಂಟೆಡ್ ಅನ್ಕೊಂಡಿರ್ತಾಳೆ. ನಾನು ಅವಳ ತಮ್ಮ, ಅವಳಿಗಿಂತ ಟ್ಯಾಲೆಂಟೆಡ್. ಹೊಟ್ಟೆ ತುಂಬಾ ಮ್ಯಾಗಿನ ಬಿಟ್ಟಿಯಾಗಿ ತಿನ್ಬಿಟ್ಟೆ. ಲಾವಿಶ್ ಎಲ್ಲೋದು? ತಲೆ ಹಟ್ಟೆ. ಸುಮ್ಮನೆ ಗ್ಯಾಸ್ ಆನ್ ಆಗಿದೆ ಅಂತ ನನಗೆ ಹೆದರ್ಸ್ತೀಯಾ? ಅಲ್ಲಿ ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಗ್ಯಾಸ್ ಆನ್ ಆಗಿಲ್ಲ, ಏನಿಲ್ಲ. ನಾನು ಆಫ್ ಮಾಡೇ ಇಟ್ಟಿದ್ದೀನಿ. ಸುಮ್ಮನೆ ಹೆದರ್ಕೊಂಡು ಗಾಬರಿಲಿ ಅಡುಗೆ ಮನೆಗೆ ಹೋದೆ. ಅಯ್ಯೋ, ಎಲ್ಲಿ ಹೋದ ಇವನು ತಲೆ ಹಟ್ಟೆ ಲಾವಿಶ್? ನನ್ನ ಕೈಗೆ ಸಿಗ್ಲಿ, ಸುಳ್ಳು ಹೇಳಿ ನನಗೆ ಸುಮ್ಮನೆ ತಲೆ ಹಟ್ಟೆ ಮಾಡ್ತಾನೆ. ಪ್ಲೇಟ್ ಅಲ್ಲಿ ಇದ್ದಿದ್ದ ಮ್ಯಾಗಿ ಎಲ್ಲೋಯ್ತು? ನೆಮ್ಮದಿಲ್ ಮ್ಯಾಗಿ ತಿನ್ನೋಣ ಅಂತ ಆಸೆಲ್ ಮಾಡ್ಕೊಂಡಿದ್ರೆ ಸುಳ್ಳು ಹೇಳಿ ನನ್ನ ಅಡುಗೆ ಮನೆಗೆ ಹೋಗೋ ಥರ ಮಾಡಿ ಪ್ಲೇಟ್ ಅಲ್ಲಿ ಇದ್ದಿದ್ದ ಮ್ಯಾಗಿ ಎಲ್ಲ ಫಿನಿಶ್ ಮಾಡಿ ತಿಂದು ತೇಗಿ ನುಂಗ್ಕೊಂಡು ಹೋಗ್ಬಿಟ್ಟಿದ್ದಾನೆ ತಲೆ ಹಟ್ಟೆ ಲಾವೇಶ್. ಪಾಲಿಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ದಂಗ ಆಗೋಯ್ತು. ಅವನು ಅವಾಗ್ಲೇ ಮರ್ಯಾದೆಯಿಂದ ಬಂದು ಕೇಳ್ದ, ಚುಪ್ಪಿ ಅಕ್ಕ ಅರ್ಧ ಕೊಡೆ, ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ. ನಾನು ದೊಡ್ಡದಾಗಿ ಕೊಡಲ್ಲ ಅಂತ ಹೇಳಿದೆ. ಅವಾಗಲೇ ಅರ್ಧ ಕೊಟ್ಟಿದ್ದಿದ್ರೆ ಅರ್ಧನಾದ್ರೂ ನನ್ನ ಪಾಲಿಗಿರ್ತಿತ್ತು. ಇವನ್ ತಲೆ ಹಟ್ಟೆ ನನಗಿಂತ ಬುದ್ಧಿವಂತ. ನನಗೆ ಮೋಸ ಮಾಡಿ ಗ್ಯಾಸ್ ಆನ್ ಆಗಿದೆ ಅಂತ ಅಡುಗೆ ಮನೆಗೆ ಹೋಗೋ ಥರ ಮಾಡಿ ಇರೋ ಬರೋ ಮ್ಯಾಗಿನೆಲ್ಲ ದೇಪ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟ. ನನ್ನ ಪಾಲಿಗೆ ಮ್ಯಾಗಿನೂ ಇಲ್ಲ, ಏನೂ ಇಲ್ಲ. ಒಂದು ಕೆಲಸ ಮಾಡ್ತೀನಿ ಇವಾಗ. ತಪ್ಪಲಿಲ್ಲ, ಒಂದು ಚೂರ್ ಮ್ಯಾಗಿ ರಸ ಉಳಿದಿದೆ, ಅದನ್ನೇ ಹೋಗಿ ನೆಟ್ಟಂತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತಿನ್ನೋ
ತಿನ್ನೋ ವಸ್ತುನ ಶೇರ್ ಮಾಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಪಾಲಿಗಿರೋದು ಇಲ್ದಂಗ ಆಗ್ಬಿಡುತ್ತೆ. ನಂತರ ಮಾಡಬೇಡಿ, ಶೇರ್ ಮಾಡ್ಕೊಂಡು ತಿನ್ನಿ ಆಯ್ತಾ. ತಪ್ಪಲಿನ ನೆಕ್ಕಕ್ಕೆ ಹೋಗ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.